ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇದೆ. ಅದರಲ್ಲೂ ಫಿನಾಲೆಗೆ ಎಂಟ್ರಿ ಕೊಡೋದು ಕೇವಲ 5 ಸ್ಪರ್ಧಿಗಳು ಮಾತ್ರ. ಈಗ ಮನೆಯಲ್ಲಿ ಒಟ್ಟು 6 ಸ್ಪರ್ಧಿಗಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಗೌತಮಿ ಧನ್ರಾಜ್ ಬಳಿಕ ಔಟ್ ಯಾರು ಆಗೋದು ಅನ್ನುವಂಥ ಚರ್ಚೆ ಶುರುವಾಗಿದೆ. ಸದ್ಯ ಮನೆಯಲ್ಲಿ ಮೋಕ್ಷಿತಾ, ಭವ್ಯ ಗೌಡ, ಉಗ್ರ ಮಂಜು, ತ್ರಿವಿಕ್ರಮ್, ರಜತ್ ಮನೆಯಲ್ಲಿದ್ದಾರೆ. ಗೌತಮಿ ಧನ್ರಾಜ್ ಬಳಿಕ ಮಹಿಳಾ ಸ್ಪರ್ಧಿ ಮನೆಯಿಂದ ಆಚೆ ಬರಬಹುದು ಅಂತ ಕಮೆಂಟ್ ಮಾಡ್ತಿದ್ದಾರೆ ನೆಟ್ಟಿಗರು. ಹನುಮಂತು ಈಗಾಗಲೇ ಟಿಕೆಟ್ ಟು ಫಿನಾಲೆ ಪಡೆದು ನೇರವಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹನುಮಂತು ಸೇಫ್ ಮಾಡಿರುವ ಕಾರಣದಿಂದಾಗಿ ಮೋಕ್ಷಿತಾ ಅವರು ಕೂಡ ಫಿನಾಲೆಗೆ ಎಂಟ್ರಿ ಕೊಟ್ಟು ತ್ರಿವಿಕ್ರಮ್ ಅವರನ್ನ ನಾಮಿನೇಟ್ ಮಾಡಿದ ಕಾರಣ ಅವರು ಕೂಡ ಸೇಫ್ ಆಗಿ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ. ಉಳಿದವರು ಭವ್ಯ, ಮಂಜು, ರಜತ್ ಈಗ ಫಿನಾಲೆ ವಾರ ಆದ ಕಾರಣ ಒಬ್ರು ಮನೆಯಿಂದ ಎಲಿಮಿನೇಟ್ ಆಗ್ತಾರೆ. ಕೇವಲ 5 ಸ್ಪರ್ಧಿಗಳು ಮಾತ್ರ ಫಿನಾಲೆಗೆ ಎಂಟ್ರಿ ಪಡೆಯುವುದು. ಹೀಗಾಗಿ ಭವ್ಯ ಮತ್ತು ಮೋಕ್ಷಿತಾ ಇಬ್ಬರಲ್ಲಿ ಒಬ್ಬರು ಔಟ್ ಆಗಲಿದ್ದಾರೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ನೆಟ್ಟಿಗರು. ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಭವ್ಯ ಔಟ್ ಆಗಬೇಕು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಮೋಸದಾಟ ಹೆಚ್ಚಾಗಿ ಆಡಿದ್ರಿಂದ ಫಿನಾಲೆಗೆ ಹೋಗೋಕೆ ಅನರ್ಹ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಕೊನೆಯ ವಾರದಲ್ಲಿ ಮೊದಲು ಎಲಿಮಿನೇಷನ್ ಯಾರು ಆಗ್ತಾರೆ ಅನ್ನೋದು ಪ್ರೇಕ್ಷಕರಲ್ಲಿ ಇರುವಂತಹ ಕುತೂಹಲ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲೆಗೆ ಒಂದೇ ವಾರ ಬಾಕಿ ಇದೆ. ಈಗಾಗಲೇ ಟ್ರೋಫಿಯನ್ನ ಸ್ಪರ್ಧಿಗಳ ಮುಂದೆ ಅನಾವರಣಗೊಳಿಸಿದ್ದಾರೆ. ಮನದ ಮಾತುಗಳನ್ನ ಹೇಳೋಕೆ ಬಿಗ್ ಬಾಸ್ ಅವಕಾಶ ಮಾಡಿಕೊಡ್ತಿದೆ. ಇದೀಗ ಮನೆಗೆ ಇಬ್ಬರು ಅತಿಥಿಗಳ ಎಂಟ್ರಿ ಆಗಿದೆ. ಸದಾ ಕೂಗಾಡಿಕೊಂಡು ಇರುತ್ತಿದ್ದ ರಜತ್ ತಲೆ ತಗ್ಗಿಸಿದ್ದಾರೆ. ಹೌದು, ಬಿಗ್ ಬಾಸ್ ಇನ್ನು ಕೆಲವೇ ದಿನಗಳ ಬಳಿಕ ಅಂತ್ಯ ಕಾಣ್ತಿದೆ. ಹೀಗಾಗಿ ಹೊಸ ಧಾರಾವಾಹಿಯೊಂದು ಎಂಟ್ರಿ ಕೊಡ್ತಿದೆ. ಅದುವೇ ಯಜಮಾನ. ಈ ಧಾರಾವಾಹಿ ನಟ ನಾಯಕಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಧಾರಾವಾಹಿ ಒಟ್ಟಾರೆ ಕಥೆ ಏನಂದ್ರೆ ಗಂಡಸರನ್ನ ದ್ವೇಷಿಸುವ ಹೆಣ್ಣಿನ ಕತೆ. ಯಜಮಾನ ಸೀರಿಯಲ್ ನಲ್ಲಿ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಮಧುಶ್ರೀ ಭೈರಪ್ಪ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಯಜಮಾನದಲ್ಲಿ ಅಗರ್ಭ ಶ್ರೀಮಂತಿಯಾಗಿ ಕಾಣಿಸಿಕೊಂಡಿರುವ ಅವರು ಅವರ ದರ್ಪ ಹೇಗಿರುತ್ತೆ ಅನ್ನೋದು ಪ್ರೋಮೋದಲ್ಲಿದೆ. ಈಗ ಝಾನ್ಸಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬರುತ್ತಲೇ ರೂಲ್ ಮಾಡೋಕೆ ಶುರು ಮಾಡಿದ್ದಾರೆ. ನನಗೆ ಗಂಡಸರು ಕಂಡ್ರೆ ಆಗೋದಿಲ್ಲ. ನನ್ ಮುಂದೆ ಗಂಡಸರು ತಲೆ ಎತ್ತಿ ನಿಲ್ಬಾರ್ದು. ಈ ಮನೆಯಲ್ಲಿರೋ ತನಕ ಭವ್ಯ ಅವರು ತ್ರಿವಿಕ್ರಮ್ ನೋಡೋ ಹಾಗಿಲ್ಲ, ಮಾತನಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರಜತ್ಗೆ ನನ್ ಜೊತೆ ಮಾತಾಡೋಕೆ ಮುಂಚೆ ತಲೆ ತಗ್ಗಿಸ್ಬೇಕು ಅಂತ ಹೇಳಿದ್ದಾರೆ ಝಾನ್ಸಿ. ಮೊದಲಿಗೆ ಒಪ್ಪದ ರಜತ್ ಬಳಿಕ ತಲೆ ತಗ್ಸಿದ್ರು. ಇನ್ನು ಯಜಮಾನ ಸೀರಿಯಲ್ ನ ನಾಯಕನಾಗಿ ಹರ್ಷ BS ಧಾರಾವಾಹಿಯಲ್ಲಿ ಅವರೇ ರಾಘವೇಂದ್ರ ಎಂಬ ಪಾತ್ರ ಮಾಡ್ತಿದ್ದು ಡೆಲಿವರಿ ಬಾಯ್ ಆಗಿ ಕಾಣಿಸಿಕೊಂಡಿದ್ದಾರೆ. ಶ್ರೀಮಂತಿಕೆಯ ದರ್ಪ ಹಾಗೂ ಬಡತನ ಶ್ರಮ ಎಂಬ ಕಾನ್ಸೆಪ್ಟ್ ನಲ್ಲಿ ಈ ಯಜಮಾನ ಧಾರಾವಾಹಿ ಮೂಡಿ ಬರ್ತಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.